ಈ ಬಿಲ್ಗೆ ಸಿಗ್ಲಿಲ್ಲ. ಇಡೀ ದೇಶದ ಮಹಿಳೆಯರು ಏನು ನಿನ್ನೆ ಟಿವಿ ಮುಂದೆ ಕಾಯ್ತಾ ಇದ್ರು, ಎಲ್ಲರಿಗೂ ನಿರಾಶೆ ಆಗಿದೆ, ನಮ್ಮೆಲ್ಲರಿಗೂ ದುಃಖ ಆಗಿದೆ. ಆದ್ರೆ ವಿಶ್ವಾಸ ಇದೆ, ಬರುವಂತ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ. ನೀವು ಪರ ಮಾಡಿ, ನೀವು ವಿರೋಧ ಮಾಡಿ, ಮೀಸಲಾತಿ ಬರುತ್ತೆ, ಡಿಲಿಮಿಟೇಷನ್ ಬರುತ್ತೆ. ಯಾಕಂದ್ರೆ ಸೀಟು ಹೆಚ್ಚಾಗಲೇಬೇಕು. ಜನಸಂಖ್ಯೆಯ ಆಧಾರದಲ್ಲಿ ಇವತ್ತು ಸೀಟುಗಳನ್ನು ಕೊಡಬೇಕು. ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 50% ಹೆಚ್ಚುವರಿ ಸೀಟುಗಳು ಎಲ್ಲ ರಾಜ್ಯಗಳಿಗೆ ಸಿಗ್ತವೆ ಅಂತ ಹೇಳಿ. ಅದಕ್ಕಾಗಿ 50% ಸಿಕ್ಕರೆ ಕರ್ನಾಟಕದಲ್ಲಿ ಕೂಡ 14 ಸೀಟ್ ಜಾಸ್ತಿ ಆಗುತ್ತೆ. 28 + 14. ಯಾವ್ಯಾವ ರಾಜ್ಯದಲ್ಲಿ ಇವತ್ತು ಎಷ್ಟು ಸೀಟ್ ಇದೆಯೋ ಅದರ 50% ಸೀಟ್ಗಳು ಜಾಸ್ತಿ ಆಗ್ತವೆ. ಅವಾಗ ಪುರುಷರಿಗೂ ಅನ್ಯಾಯ ಆಗಲ್ಲ, ಮಹಿಳೆಯರಿಗೂ ಅವರ ಅಧಿಕಾರ ಅವರಿಗೆ ಸಿಗುತ್ತೆ. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಖಂಡಿತ ಇದು ಆಗುವಂತೆ ನೋಡ್ಕೋಬೇಕು. ಆದ್ರೆ ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಅಲಯನ್ಸ್ ಅನ್ನ ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸುವುದಿಲ್ಲ. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವಂತ ಕತೆ ಹೇಳಿಕೊಂಡು ಡಿವೈಡ್ ಮಾಡಿಕೊಂಡು ಪರಸ್ಪರ ಹೊಡೆದಾಡುವ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ದಕ್ಷಿಣ ಭಾರತಕ್ಕೆ ಹೆಚ್ಚುವರಿ ಸೀಟು ಸಿಗ್ತಾ ಇತ್ತು. ನಮ್ಮ ಜನಸಂಖ್ಯೆಯನ್ನ ಮೀರಿ ಆ ಸೀಟು ಸಿಗ್ತಾ ಇತ್ತು. ಇದಕ್ಕೂ ಅನ್ಯಾಯ ಮಾಡುವಂತದನ್ನ ಇಂಡಿಯಾ ಅಲಯನ್ಸ್ ಮಾಡಿದೆ. ದೇಶದ ಜನ ಗಮನಿಸ್ತಾ ಇದ್ದಾರೆ, ಮಹಿಳೆಯರು ಗಮನಿಸ್ತಾ ಇದ್ದಾರೆ. ಖಂಡಿತ ಬರುವಂತ ದಿನದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.